ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥ 20-30 ಮನೆ ನೋಡೋಕೆ ಬಂದಿದ್ದೀವಿ. ಬಿಡಿ ಆಗಿರುತ್ತೆ ಅದು 20ಕ್ಕೆ 30. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದೆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಅಂಜನಾಪುರ ಸೆಕೆಂಡ್ ಬ್ಲಾಕ್ ಆಗಿರುತ್ತೆ. ನಿಮಗೆ 20ಗೆ 30 ಬಿಡಿ ಮನೆ. ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು, ತಾರ್ ರಸ್ತೆ ಬರುತ್ತೆ ನಿಮಗೆ. 20 ಫೀಟ್ ರಸ್ತೆ ಅಂದರೆ 20 ಅಡಿ ರಸ್ತೆ ಬರುತ್ತೆ ನಿಮಗೆ ಅಕ್ಕಪಕ್ಕ. ಆಲ್ಮೋಸ್ಟ್ ಮೆಟ್ರೋ ಸ್ಟೇಷನ್ಗೆ ಹತ್ರ ಕೇಳ್ತಾ ಇರ್ತೀರ ನೀವು. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 2.5 ಕಿಲೋಮೀಟರ್ಸ್ ಇದೆ ನಿಮಗೆ. ಓಕೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ವಿಷಯ ಏನಂದರೆ, ನಮ್ಮಲ್ಲಿ ಬಿ ಡಿ ಎ ಮನೆಗಳು 30-40 ಆಗಲಿ 20-30 ಆಗಲಿ, ಹಾಗೆ ಫ್ಲ್ಯಾಟ್ ಆಗಲಿ ಸೈಟ್ ಆಗಲಿ ಅವೈಲಬಲ್ ಇರುತ್ತೆ. ನಿಮ್ಮಲ್ಲಿ ಯಾರಿಗಾನ ಮನೆ ಬೇಕಂದರೆ, ಯಾವುದಾನ ಮನೆ ಬೇಕಾದರೆ ಬಿ ಡಿ ಎ ಮನೆಗಳು ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬಿ ಡಿ ಎ 20-30 30-40 ಫ್ಲ್ಯಾಟು ಸೈಟು ಅವೈಲಬಲ್ ಇದೆ. ಯಾರಿಗಾನ ಬೇಕಾದ್ರೆ ನಾನು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಓಕೆ, ಹಾಗಾದ್ರೆ ಮನೆ ಒಳಗಡೆ ಹೋಗೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಈ ಮನೆ ಫ್ರಂಟ್ ಎಲಿವೇಶನ್ ಇದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮ್ಗೆ ಇಲ್ಲಿ ಮನೆ ಮುಂದ್ಗಡೆ ನಮಗೆ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಮಗೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ಆಫ್. ಅಂದರೆ ಒಂದು ಕಾರು ಧಾರಾಳವಾಗಿ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಸಾಮಾನುಗಳು ಅಲ್ಲೆಲ್ಲ ಇದೆ. ಓಕೆ, ನೋಡ್ಬೋದು ಫ್ಲೋರಿಂಗು ಟೈಲ್ಸ್ ಆಗಿದೆ ನಿಮಗೆ. ಅಲ್ಲೂ ಅಷ್ಟೇ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ಸೈಡಲ್ಲಿ ವಾಲು. ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಧಾರಾಳವಾಗಿ ನೀವು ಒಂದು ಕಾರು 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಇನ್ನೊಂದೇನೆಂದರೆ ಕರೆಂಟ್ ಇಲ್ಲ, ನ್ಯಾಚುರಲಾಗಿ ಹಂಗೆ ವೀಡಿಯೋ ಮಾಡ್ತಾ ಇದ್ದೀನಿ, ಕರೆಂಟ್ ಹಾಕಿಲ್ಲ. ಓಕೆ, ಇಲ್ಲಿ ಬಂದು ನಮಗೆ ಸಂಪು ಬಂದಿದೆ. ಇದು ಸಂಪು ಆಗಿರುತ್ತೆ ಮನೆ ಒಳಗಡೆ. ಅಲ್ಲಿನೂ ತುಂಬ ಸಾಮಾನುಗಳಿದೆ, ಅದಕ್ಕೋಸ್ಕರ ಅದನ್ನು ಓಪನ್ ಮಾಡ್ತಾರೆ. ಒಳಗಡೆ ಬೋರ್ ಬಂದಿದೆ ನಮಗೆ. ಹಾಗೆ ಇದು ಬಂದ್ಬಿಟ್ಟು ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ನಿಮಗೆ. ಬೇಕಾದ್ರೆ ಆಫೀಸ್ ರೂಮ್ ಥರ ಮಾಡ್ಕೋಬೋದು, ಇಲ್ಲಾಂದರೆ ಬ್ಯಾಚುಲರ್ಗೆ ನೀವು ಬೇಕಾದ್ರೆ ರೆಂಟ್ ಕೊಟ್ಕೋಬೋದು ನೀವು. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಬಂದಿದೆ, ನೋಡ್ಬೋದು ನಿಮಗೆ. ಕಾವೇರಿ ಕಲೆಕ್ಷನ್ ಇಲ್ಲೇ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಇಲ್ಲೇ ಬರುತ್ತೆ ನಿಮಗೆ, ಗ್ಯಾಸ್ ಪ್ರೊವಿಷನ್ ಬರುತ್ತೆ ನಿಮಗೆ. ಓಕೆ, ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಪಾರ್ಕಿಂಗು ಪ್ಲಸ್ಸು ನಿಮಗೆ ಒಂದು ರೂಮು, ಒಂದು ಹಾಲ್ ಅಂತಲೇ ಹೇಳ್ಬೋದು, ಅಟ್ಯಾಚ್ ಬಾತ್ರೂಮ್ ಇರುತ್ತೆ ನಿಮಗೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಹಾಗೆ ಫ್ಲೋರೆಲ್ಲ ನೋಡ್ಬೋದು ನಿಮಗೆ, ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ಬ್ಲ್ಯಾಕ್ ಕಲರು. ಮನೆ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಮನೆ ಅಕ್ಕಪಕ್ಕ ಎಲ್ಲ ಈ ಥರ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಏರಿಯಾನೇ, ಅಕ್ಕಪಕ್ಕ ಎಲ್ಲ ಮನೆ ಆಗೋಗಿದೆ. ಜನ ಬಂದಿದ್ದ ಜಾಗ ಇದು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ನಮಗೆ ಬಾಕ್ಲು ಬಂದಿದೆ. ನಿಮಗೆ ಟೀ ಕುಡಲ್ಲೇ ಆಗಿದೆ ಬಾಕ್ಲು. ಹಾಗೆ ವಿಂಡೋ ಕೂಡ ಅಷ್ಟೇ ನಿಮಗೆ ಟೀಕಲ್ಲೇ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಇದು ನ್ಯಾಚುರಲಾಗೆ ಮಾಡ್ತಾ ಇದ್ದೀನಿ, ಕರೆಂಟ್ ಏನು ಯೂಸ್ ಮಾಡ್ತಾಯಿಲ್ಲ, ಕರೆಂಟ್ ಇಲ್ಲ ಅದಕ್ಕೋಸ್ಕರ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಹಾಲ್ ಸಿಕ್ಕಿದೆ ದೊಡ್ಡದಾಗಿ, ನೋಡ್ಬೋದು. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಾರ್ನಲ್ಲಿ ನೋಡಿಸ್ತಾ ಇದ್ದೀನಿ. ಫ್ಲೋರಿಂಗ್ ಅಷ್ಟೇ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಎದುರಿಗೆ ನೋಡ್ಬೋದು ನಿಮಗೆ TV ಯೂನಿಟ್ ಬಂದಿದೆ ನಮಗೆ. ಇದು ಈಸ್ಟ್ ಫೇಸ್ ಆಗಿರೋದ್ರಿಂದ ನಿಮಗೆ ತುಂಬ ದೊಡ್ಡದಾಗಿ ಬಂದಿದೆ ಹಾಲು. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ. ಇದು ಕೂಡ ಅಷ್ಟೇ ನಿಮಗೆ ಟೀಕಲ್ಲೇ ಆಗಿರುತ್ತೆ ನಿಮಗೆ. ಇನ್ನು ಪಾಲಿಶಿಂಗ್ ಎಲ್ಲ ಆಗಬೇಕು, ಇನ್ನೂ ಒಂದು ಕೋಟ್ ಪಾಲಿಶಿಂಗ್ ಇದೆ, ಪೇಂಟಿಂಗ್ ಕೂಡ ಇದೆ ನಿಮಗೆ. ಇದು ನೋಡಿ, ಇದು ಬಂದ್ಬಿಟ್ಟು ನಮಗೆ TV ಕ್ಯಾಬಿನೆಟ್ ಆಗಿರುತ್ತೆ ನಮಗೆ.
ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲು. ಹಾಗೆ ಅಲ್ಲಿ ನೋಡ್ಬೋದು ನಮಗೆ ದೊಡ್ಡದಾಗಿ ಎಲ್ ಶೇಪಲ್ಲಿ ಸೋಪ್ ಹಾಕೋಬೋದು ದೊಡ್ಡದಾಗಿ ನಾವು ಹಾಲಾಗಿ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ಕಿಟಕಿ ಕೂಡ ಬಂದಿದೆ ಬೆಳಕಿಗೋಸ್ಕರ. ಕಿಟಕಿ ನೋಡಿ ನ್ಯಾಚುರಲ್ ಆಗಿ ಇದೆ ಇದು. ಇಷ್ಟು ಬೆಳಕು ಧಾರಾಳವಾಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ಇದು ಹಾಲಾಗಿರುತ್ತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಓಕೆ, ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಯು ಶೇಪಲ್ಲಿ ನಮಗೆ ವುಡ್ ವರ್ಕು ಕ್ಲೀನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ. ಮೆಟ್ಲು ಸೈಡಲ್ಲೂ ಅಷ್ಟೇ ನಿಮಗೆ ಕಾಣಿಸುತ್ತೆ. ಹಾಗೆ ಇಲ್ಲಿ ಬಂದರೆ ನಮಗೆ ಒಂದು ಸ್ವಲ್ಪ ಸ್ಟೋರೇಜ್ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ದೀನಿ. ಹಾಗೆ ಇಲ್ಲಿ ಒಳಗಡೆ UPS ಪಾಯಿಂಟ್ ಕೂಡ ಬರುತ್ತೆ. ಓಕೆ, ಇಲ್ಲಿ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ನಮಗೆ ಎಲ್ ಶೇಪಲ್ಲಿ ನೋಡಿ ವಾರ್ಡ್ರೋಬ್ ಆಗಿರುತ್ತೆ ಇದು. ಅಲ್ಲಿ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್. ಈ ಕಡೆ ಬಂದು ನಮಗೆ ಡೈನಿಂಗ್ ಟೇಬಲ್ ಜಾಗ ಬರುತ್ತೆ. ನಿಮಗೆ ಧಾರಾಳವಾಗಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದ್ಸತಿ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಅಕ್ವಾಗಾರ್ಡ್ ನೀರು ಪಾಯಿಂಟ್ ಔಟ್ ಬರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನಾದ್ರು ಮಡಿಕೊಂತಂದ್ರೆ ಮಡಿಕೋಬೋದು. ಈ ಮೂಲೆಯಲ್ಲಿ ಗ್ಯಾಸ್ ಬರುತ್ತೆ, ಗ್ಯಾಸ್ ಪ್ರೊವಿಷನ್. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಸಾರಿ, ಬಾಲ್ಕನಿ ಇದು, ಯುಟಿಲಿಟಿ. ಸಾರಿ, ಔಟ್ಸೈಡು. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಓಕೆ, ಮಾಡಿ ಮೇಲೆ ಹೋಗೋಣ. ಫ್ಲೋರಿಂಗ್ ಸಾರಿ ಮೆಟ್ಲಿಗೆ ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಮೇಲ್ಗಡೆ ಬಂದರೆ ನಮಗೆ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ನೋಡ್ಬೋದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ ನಮಗೆ ಇಲ್ಲೊಂದು. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಸಣ್ಣದೊಂದು ಬಾಲ್ಕನಿ ಕೂಡ ಬಂದಿದೆ. ಮಾಸ್ಟರ್ ಬೆಡ್ರೂಮು ಸೌತ್ ಫೇಸ್ ಆಗಿರುತ್ತೆ. ಇದು ಸೌತ್ ಸೈಡು. ಅಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಅಕ್ಕಪಕ್ಕ ಎಲ್ಲ ಈ ಥರ ಕಾಣುತ್ತೆ. ಇದು ಬಂದು ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ ನಮಗೆ. ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ನಮಗೆ ಈ ಕಡೆ ಬಂದರೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳೋಕ್ಕಾಗಲ್ಲ, ಇದು ಕೂಡ ತುಂಬ ದೊಡ್ಡದಾಗಿದೆ. ನೋಡ್ಬೋದು ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ವಾರ್ಡ್ರೋಬ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ವಾರ್ಡ್ರೋಬ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ. ಲೈಟ್ ಗೀಟ್ ಏನೂ ಹಾಕಿಲ್ಲ, ಯಾಕಂದರೆ ಕರೆಂಟ್ ಇಲ್ಲ ಅದಕ್ಕೋಸ್ಕರ. ಓಕೆ, ಈ ಕಡೆ ಬಂದರೆ ನಮಗೊಂದು ರೆಸ್ಟ್ ರೂಮ್ ಕೂಡ ಬರುತ್ತೆ. ಅಟ್ಯಾಚ್ ಬಾತ್ರೂಮು ತುಂಬ ದೊಡ್ಡದಾಗಿದೆ. ಇದೊಂದು ರೂಮ್ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇದು ಡ್ರೆಸ್ಸಿಂಗ್ ಟೇಬಲ್. ಇದು ಅಷ್ಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಇದು ಸೆಕೆಂಡ್ ರೂಮ್ ಆಗಿರುತ್ತೆ. ಇವಾಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಮೇಲ್ಗಡೆ ಅಷ್ಟೇ ಸ್ಕೈಲೈಟ್ ಬಿಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಬೋರ್ಡ್ ಅಡ್ಡ ಮಾಡಿದ್ದಾರೆ. ಇನ್ನೂ ಅಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ ನಿಮಗೆ.
ಓಕೆ, ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ 3rd ಫ್ಲೋರಲ್ಲಿ 3ನೇ ರೂಮ್ ಬರುತ್ತೆ. ಇದು ಅಷ್ಟೇ ಸೇಫ್ ದೊಡ್ಡದಾಗಿದೆ. ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಇದು ಕೂಡ ನಮಗೆ ಒಂದು ಬಾಲ್ಕನಿ ಬಂದಿದೆ. ಓಕೆ, ಟೋಟಲ್ 3 ರೂಮ್ ಬಂದಿದೆ ಇದಕ್ಕೆ. ಈ ಕಡೆ ಬಂದರೆ ನಮಗೆ ಓಪನ್ ಟೆರೆಸ್ ಬಂದಿದೆ. ನಮಗೆ ನೋಡ್ಬೋದು ಮನೆ ಸುತ್ತಮುತ್ತ ಎಲ್ಲ ಈ ಥರ ಕಾಣಿಸುತ್ತೆ. ಫ್ಲೋರಿಂಗ್ ಕೂಡ ಅಷ್ಟೇ, ಇಲ್ಲಿ ವುಡನ್ ಫ್ಲೋರು ಹಾಕೋರೆ, ವುಡನ್ ಟೈಪು ಡಿಸೈನು. ಮಾಡಿ ಮೇಲ್ಗಡೆ ನಿಮಗೆ 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಟಾಪ್ ಫ್ಲೋರಲ್ಲಿ 1000 ಲೀಟರ್ ಸಿಂಟ್ಯಾಕ್ ಕೊಟ್ಟು ನಿಮಗೆ ಓಪನ್ ಟೆರೆಸ್ ಬಿಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡ್ಬೋದು ಈ ಥರ ಕಾಣಿಸುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಆ ಜಾಗದಲ್ಲೇ ನಿಮಗೆ ಮೆಟ್ರೋ ಸ್ಟೇಷನ್. ಅಂದರೆ ನಿಮಗೆ ಶಾರ್ಟ್ಕಟ್ ರೂಟು. ಇಲ್ಲಿಂದ ಹೋದರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು 2.5 ಕಿಲೋಮೀಟರ್ಸ್ ಅಷ್ಟೇ ಇರೋದು ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರ 2nd ಬ್ಲಾಕ್ ಆಗಿರುತ್ತೆ. ಇದು 20ಕ್ಕೆ 30 BDA ಲೇಔಟು, BDA ಆಗಿರುತ್ತೆ. ನಿಮಗೆ ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,45 lakhs ಕೇಳ್ತವ್ರೆ. ಅಂದರೆ 1,45 ಲಕ್ಷ ಹೇಳ್ತವ್ರೆ. ಮನೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟು ಬಿಡ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಓಕೆ, ಈ ಮನೆ ನಿಮ್ಗೆ ಇಷ್ಟ ಆಗಿ ನೋಡ್ಬೇಕು ಅನ್ನಿಸ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ನಾನು ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಮಗೆ. ಹಾಗೆ ನಿಮ್ಮಲ್ಲಿ BDA ಮನೆ ನೋಡ್ತಾ ಇರೋರು, ರೆಂಟಲ್ ಹೌಸ್ ನೋಡ್ತಾ ಇರೋರಾಗಲಿ, ಇಲ್ಲ ಓನಿಗೆ ನೋಡ್ತಾ ಇರೋರಾಗಲಿ, 30-40 ಆಗಲಿ, 20-30 ಆಗಲಿ, ರೆಂಟಲ್ ಇನ್ಕಮಿಂಗ್ ಹೌಸ್ ಆಗಲಿ, ಇಲ್ಲ ಫ್ಲ್ಯಾಟ್ ಆಗಲಿ, ಇಲ್ಲ ಸೈಟ್ ಆಗಲಿ, BDA ಇನ್ನೊಂದ್ಸತಿ ಹೇಳ್ತೀನಿ, BDA ಯಾರನ್ನ ನೋಡ್ತಾ ಇರೋರು ನನ್ನ ನಂಬರ್ಗೆ ಫೋನ್ ಮಾಡಿ ನಮ್ಮ ಹತ್ರ ಇರೋದನ್ನ ಕರ್ಕೊಬಂದು ನೋಡಿಸ್ತೀನಿ ನಾನು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.